ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನುವ ಮಾತಿನಂತೆ ಮಾತಾಡಿದ್ಮೇಲೆ ಮುಗೀತು. ಅದಕ್ಕೆ ಕ್ಷಮೆ ಕೇಳಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ಆಡಿದ ಮಾತನ್ನ ವಾಪಸ್ ಪಡೆಯೋಕ್ಕಾಗಲ್ಲ. ಚಂದ್ರಶೇಖರ ಶ್ರೀಗಳು ತಾವು ಕೊಟ್ಟ ವಿವಾದಾತ್ಮಕ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ್ರು. ಬಟ್ ಪ್ರಯೋಜನ ಆಗಲಿಲ್ಲ. ಅದೊಂದು ಮಾತು ಠಾಣೆ ಮೆಟ್ಟಿಲೇರಿದ್ದು ಶ್ರೀಗಳು ಅಸಮಾಧಾನ ಹೊರಹಾಕಿದ್ದಾರೆ. ಆ ಮುಸ್ಲಿಂ ಜನಾಂಗಕ್ಕೆ ವೋಟಿನ ಪವರೇ ಇಲ್ಲ ಅಂತ ಮಾಡ್ತಾರೆ. ಇದೇ ಮಾತು ಈಗ ಚಂದ್ರಶೇಖರ ಸ್ವಾಮೀಜಿ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇಂದು ವಿಚಾರಣೆಗೆ ಹಾಜರಾಗಲು ನೋಟಿಸ್ ಕೂಡ ನೀಡಲಾಗಿತ್ತು. ಆದರೆ ಸ್ವಾಮೀಜಿ ವಿಚಾರಣೆಗೆ ಹಾಜರಾಗದೆ ಕೇಸ್ ಹಾಕಿರೋದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನು ಕ್ಷಮೆ ಕೇಳಿದ್ರೂ ಕೂಡ ಈ ರೀತಿ ಕೇಸ್ ಮಾಡಿದ್ದಾರೆ. ಪೊಲೀಸರ ವಿರುದ್ಧ ಚಂದ್ರಶೇಖರ ಸ್ವಾಮೀಜಿ ಅಸಮಾಧಾನ. ದೂರುದಾರನಿಂದ ಸ್ವಾಮೀಜಿ ಹೇಳಿಕೆ ಕ್ಲಿಪ್ ಪಡೆದು ವಿಚಾರಣೆ ನಡೆಸ್ತಾ ಇರೋ ಪೊಲೀಸರು ಇಂದು ವಿಚಾರಣೆಗೆ ಬರುವಂತೆ ಶ್ರೀಗಳಿಗೂ ನೋಟಿಸ್ ನೀಡಿದ್ರು. ಆದರೆ ಚಂದ್ರಶೇಖರ ಸ್ವಾಮೀಜಿ ಆರೋಗ್ಯ ಸರಿಯಿಲ್ಲದ ಕಾರಣ ವಿಚಾರಣೆಗೆ ಹಾಜರಾಗೋಕೆ ಸಾಧ್ಯವಾಗಿಲ್ಲ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಶ್ರೀಗಳು, ನಾನು ಕ್ಷಮೆ ಕೇಳಿದ್ರೂ ಕೂಡ ಈ ರೀತಿ ಕೇಸ್ ಮಾಡಿದ್ದಾರೆ ಅಂತ ಪೊಲೀಸರ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. ಅಲ್ಲದೆ ಕುಮಾರಸ್ವಾಮಿಗೆ ಕರಿಯಾಂದೋರ ಮೇಲೆ ಕ್ರಮ ಇಲ್ಲ, ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು ಅವರನ್ನು ಏನೂ ಮಾಡಿಲ್ಲ, ಈ ವಯಸ್ಸಲ್ಲಿ ಕೇಸ್ ಅಂತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನಡೆಯಕ್ಕಾಗೋದಿಲ್ಲ, ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಹುಷಾರಿಲ್ಲದೆ ಇರೋದ್ರಿಂದ ಈ ಡಾಕ್ಟ್ರು ಬಂದ್ಬಿಟ್ಟು ಕೂತ್ಕೊಂಡು ಅದೇನು ಮಾಡ್ಕೋತಾರೋ ಮಾಡ್ಕೊಳ್ಳಿ. ಈಗ ನಮ್ಗೆ ಹುಷಾರಿಲ್ಲದೆ ಇರೋದ್ರಿಂದ 80 ವರ್ಷ ಆಗಿರೋದ್ರಿಂದ 80 ವರ್ಷ ಆದಮೇಲೆ ಅಲ್ಲೇ ಹೋಗಿ ನಾವು ತೊಗೋಬೇಕು ಅಂತೇನೋ ಇದೆಯಂತೆ. ಅದು ನಮಗೆ ಗೊತ್ತಿಲ್ಲ. ಈಗ ನಿಮಗೆ ಮನಸ್ಸಿಗೆ ಹೇಗೆ ಬರ್ತದೆ, ಫೇವರ್ ಆಗಿದ್ದರೆ ಒಳ್ಳೆಯದಾಗಿ ಮಾಡ್ತೀರಾ, ಈ ಫೇವರ್ ಇಲ್ಲದೆ ಇದ್ದರೆ ಕೆಟ್ಟದಾಗಿ ಮಾಡ್ತೀರಾ. ಹಾಗೆ ಅವ್ರಿಗೆ ಏನೇನು ಇದೆಯೋ ಅದು ಗೊತ್ತಿಲ್ಲ. ಈಗ ನಾವು 26ನೇ ತಾರೀಕು ಹೇಳಿದ್ದುಂಟು. 27ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಪೇಪರು ಮತ್ತು ಎಲ್ಲ ಥರಲ್ಲೂ ಕೊಟ್ಟಿದೆ. ಇವನು 27ನೇ ತಾರೀಕು ಮಧ್ಯಾಹ್ನ ಯಾವಾಗೂ ಗೊತ್ತಿಲ್ಲ. ಅದು ಕೊಟ್ಟಿದ್ದಾಗ ಅವರು ಮಾಡಿಕೊಂಡ್ರೆ ಅದು ನಾವೇನು ಮಾಡೋಕ್ಕಾಗೋದಿಲ್ಲ. ಅದೇನು ಹೇಳ್ತಾರೆ ಕೇಳ್ತಾರೆ, ಅದಕ್ಕೆ ಉತ್ತರ ಹೇಳ್ತಾರೆ. ಇವಾಗ ಆರೋಗ್ಯ ಸಮಸ್ಯೆ ಇಲ್ಲ, ಆರೋಗ್ಯ ಇಲ್ಲ ಅಂತ ಹೇಳ್ತಾ ಇದ್ದೀವಲ್ಲ, ಪಾಕಿಸ್ತಾನ್ ಜಿಂದಾಬಾದ್ ಅಂತ. ಅವ್ರನ್ನೆಲ್ಲ ಏನು ಮಾಡಿ, ಇವ್ರಿಗೆ ನಮ್ಮ ಕುಮಾರಸ್ವಾಮಿ ಅಲ್ಲಿ ಕ್ರಿಯಾ ಕುಮಾರಸ್ವಾಮಿ ಅವ್ರಿಗೂ ಏನು ಮಾಡಲಿಲ್ಲ. ಹೀಗೆ ಚಂದ್ರಶೇಖರ ಸ್ವಾಮೀಜಿ ಪರ ಬ್ಯಾಟ್ ಬೀಸಿದ ಸುರೇಶ್. ಕೇಸ್ ವಾಪಸ್ ಪಡೆಯುವಂತೆ ಡಿಕೆ ಸುರೇಶ್ ಒತ್ತಾಯ. ಚಂದ್ರಶೇಖರ ಸ್ವಾಮೀಜಿ ಪರ ಮಾಜಿ ಸಂಸದ ಡಿಕೆ ಸುರೇಶ್ ಬ್ಯಾಟ್ ಬೀಸಿದ್ದಾರೆ. ಈಗಾಗಲೇ ಸ್ವಾಮೀಜಿಗಳು ವಿಷಾದ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಪ್ರಕರಣವನ್ನ ವಾಪಸ್ ಪಡೆದುಕೊಳ್ಬೇಕು ಅಂತ ಒತ್ತಾಯಿಸಿದ್ದಾರೆ. ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಸ್ವಾಮೀಜಿಯವರು ಈಗಾಗಲೇ ಸ್ವತಃ ಹೇಳಿಕೆಯನ್ನು ಹಿಂಪಡೆದಿರೋದ್ರಿಂದ ಈ ಪ್ರಕರಣವನ್ನು ಇಲ್ಲಿಗೆ ಮುಕ್ತಾಯ ಮಾಡಲಿಕ್ಕೆ ತಾವು ಆದೇಶವನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಕೊಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಇನ್ನು ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಒಕ್ಕಲಿಗ ಮಹಾಸಂಸ್ಥಾನ ಮಠಕ್ಕೆ ತೆರಳಿ ಚಂದ್ರಶೇಖರ ಸ್ವಾಮೀಜಿಯನ್ನ ಭೇಟಿಯಾದ್ರು. ಈ ವೇಳೆ ವಿಜೇಂದ್ರಗೆ ಅಶ್ವಥ್ ನಾರಾಯಣ್, ಛಲವಾದಿ ನಾರಾಯಣ ಸ್ವಾಮಿ ಸಾಥ್ ನೀಡಿದ್ರು. ಭೇಟಿ ಬಳಿಕ ಸರ್ಕಾರದ ವಿರುದ್ಧ ವಿಜೇಂದ್ರ, ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರು. ಸರಿಯಾಗಬೇಕು ಅಂದ್ರೆ ಏನು ಮಾಡಬೇಕು, ದೇಶ ಸರಿಯಾಗಬೇಕು ಅಂದ್ರೆ ಏನು ಮಾಡಬೇಕು. ರಾಜಕೀಯ ಪಕ್ಷಗಳಿಂದ ಮಾತ್ರ ಸಾಧ್ಯ ಇಲ್ಲ. ತಾವೇನು ಎಲ್ಲ ಕಾವೇದಾರಿಗಳು, ಮಠಾಧೀಶರು, ಜಗದ್ಗುರು ಎಲ್ಲರೂ ಕೂಡ ಒಂದೇ ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಆ ಹೇಳಿಕೆ ಬಗ್ಗೆ ಸ್ವಾಮೀಜಿಗಳು ಈಗಾಗಲೇ ಕ್ಷಮೆನೂ ಕೂಡ ಕೇಳಿದ್ದಾರೆ. ಆದರೆ ಇದರ ಮಧ್ಯೆನೂ ಕೂಡ ರಾಜ್ಯ ಸರ್ಕಾರ ಸ್ವಾಮೀಜಿಗಳ ವಿರುದ್ಧ ಒಂದು FIR ಅನ್ನು ಕೂಡ ರಿಜಿಸ್ಟರ್ ಮಾಡಿ, ದಾಖಲು ಮಾಡಿ ಅವರಿಗೆ ತನಿಖೆಗೆ ಬರಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾಯಿದ್ರು. ಸ್ವಾಮೀಜಿಗಳು ತಿಳಿಸಿದ್ದಾರೆ, ಆರೋಗ್ಯ ಸರಿ ಇಲ್ಲ, ಪತ್ರ ಮುಖೇನ ಏನು ಉತ್ತರ ಕೊಡಬೇಕು ಅದನ್ನು ಕೂಡ ನೀಡಿದ್ದಾರೆ. ಆದರೂ ಕೂಡ ರಾಜ್ಯ ಸರ್ಕಾರ ಒತ್ತಡ ಹಾಕ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ.
ಒಟ್ನಲ್ಲಿ ಒಂದು ಕ್ಷಣ ಯೋಚನೆ ಮಾಡದೆ ಆಡಿದ ಮಾತು ಸ್ವಾಮೀಜಿಯನ್ನ ಇಳಿ ವಯಸ್ಸಿನಲ್ಲಿ ವಿಚಾರಣೆ ಎದುರಿಸುವಂತೆ ಮಾಡಿದೆ. ಅನಾರೋಗ್ಯ ಹಿನ್ನೆಲೆ ಇವತ್ತು ಶ್ರೀಗಳು ವಿಚಾರಣೆಗೆ ಹಾಜರಾಗಿಲ್ಲ. ಪೊಲೀಸರು ಮುಂದೇನು ಮಾಡ್ತಾರೋ ಕಾದ್ ನೋಡ್ಬೇಕು. ಪ್ರಜ್ವಲ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.